ಹೆಲ್ಲೋ ಕನ್ನಡಿಗರೇ, ಇವತ್ತು ನಾವು ಫಸ್ಟ್ ಟೈಮ್ WPL ಹೊಂಟೀವಿ. ಅಂದರೆ ಇದಕ್ಕಿಂತ ಮುಂಚೆ IPL ಹೋಗಿದ್ವಿ, ಬಟ್ WPL ಫಸ್ಟ್ ಟೈಮ್ ಹೋಗ್ತಿರೋದು ನಾವು. ಆಲ್ಮೋಸ್ಟ್ ರೀಚ್ ಆಗಿರ್ತೀವಿ. ಬಟ್ ನೋಡ್ರಿ 750 ಮೀಟ್ರಿಗೆ 7 ನಿಮಿಷ ಹೋಗ್ಬೇಕು. ಇದೇನು ಹೊಸದಲ್ಲ, ನಿಮ್ಗೆಲ್ಲರೂ ಗೊತ್ತಿರ್ತೈತಿ ಬೆಂಗಳೂರೊಳಗೆ ಟ್ರಾಫಿಕ್ ಅಂತ. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ನೋಡ್ತಿರ್ಬೋದು ನೀವು ಇಲ್ಲ ಜನಸಾಗರ. ಆಲ್ರೆಡಿ WPLಗೂ ಈ ಪ್ರೀ ಕ್ರೇಜ್ ಐತೆ ಅಂತೇಳಿ ಗೊತ್ತಿರಲಿಲ್ಲ ನನಗೂ. ಈ ಸಲ ನೋಡಿ ಟ್ರೈ ಮಾಡೋಂತೇಳಿ ನಾವು ಅದಕ್ಕೆ ಬಂದೀವಿ. ನಾವು ಟಿಕೆಟ್ ಎಲ್ಲಿಂದ ಬುಕ್ ಮಾಡೀವಿ ಅಂತಂದ್ರೆ ಆ್ಯಕ್ಚುಲಿ ಬುಕ್ ಮೈ ಶೋದಾಗ ನಾವು ಟ್ರೈ ಮಾಡಿದ್ದೀವಿ. ಸೋಲ್ಡ್ ಔಟ್ ಆಗಿದ್ದು. ಎವ್ರಿ ಟೈಮ್ ನಾವು ಬುಕ್ ಮೈ ಶೋದಾಗ ಮಾಡ್ತೀವಿ, ಇಲ್ಲ RCB ವೆಬ್ಸೈಟ್ ಥ್ರೂ ಮಾಡ್ತಿರ್ತೀವಿ, ಇಲ್ಲ ಆ್ಯಪ್ ಥ್ರೂ ಮಾಡ್ತಿರ್ತೀವಿ. ಸೊ ಈ ಸಲ ಬುಕ್ ಆಗಿರೋದು ನಾವು ಎಕ್ಸ್ಟರ್ನಲ್ ಒಬ್ಬರ ಕಡೆ ತೊಗೊಂಡಿವಿ. ಸೊ ಇಲ್ಲಿ ನಿಮ್ಮ ಚೆಕಿಂಗ್ ಮಾಡ್ತಾರೆ. ಫಸ್ಟ್ ಟಿಕೆಟ್ಸ್ ತೋರಿಸಿ ಒಳಗೆ ಚೆಕಿಂಗ್ ಮಾಡ್ತಾರೆ. ಇಲ್ಲೇ ಯಾವುದೇ ರೀತಿ ನಿಮ್ದು ಬ್ಯಾಗ್ ಆಗಲಿ, ಕ್ಯಾಮ್ರಾ ಆಗಲಿ, ಐಟಮ್ಸ್ ಎಲ್ಲ ಇರೋಂಗಿಲ್ಲ. ಸುಮ್ಮ ಖಾಲಿ ಮೊಬೈಲ್ ತೊಗೊಂಡು ಪರ್ಸ್ ತೊಗೊಂಡು ಬಂದುಬಿಡ್ರಿ. ಏನು ಶಾಪ್ ಐಟಮ್ಸ್ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಡಿ ಕಾರ್ಪೊರೇಟ್ದಾಗ ಹೋಗಿದ್ವಿ. ಸೊ ನಾವು ಜಲ್ದಿ ಹೋಗಿರ್ತೀವಿ. ಸುಮ್ಮನೆ ಯಾರು ಭಾಳ ಮಂದಿ ಬಂದಿರಂಗಿಲ್ಲ. ನೋಡ್ತಿರ್ಬೋದು ನೀವು, ಸೀಟ್ಸ್ ಎಲ್ಲ ಎಂಟಿ ಅದಾವು. ಹಂಗೆ ಎರಡು ಟೀಮ್ ಪ್ರಾಕ್ಟೀಸ್ ಮಾಡ್ತಿರ್ತಾವೆ, RCB ಆ್ಯಂಡ್ ಡೆಲ್ಲಿ. ನಮ್ಮ ಸೈಡ್ ಡೆಲ್ಲಿ ಇರ್ತಾವೆ ಪ್ರಾಕ್ಟೀಸ್ ಸೆಷನ್. ಆ ಕಡೆ RCB ಇರ್ತೈತಿ. ಲಕ್ಕಿಲಿ ನಮಗೆ ಇವರೆಲ್ಲ ಸ್ವಲ್ಪ ಮುಂದೆ ಸೀಟ್ ಖಾಲಿ ಇದ್ದಿದ್ದರಿಂದ ನಾವು ನೋಡುವಂಗೆ ಸಿಕ್ತು ನಮಗೆ. 7:00 ಮ್ಯಾಚ್ ಇರುತ್ತೆ. ಬಟ್ ನಾವು ಒಂದು 2 hours ಬಿಫೋರ್ ಹೋಗ್ಬೇಕಂತೇಳಿ 5:30, 6 o'clock ರೀಚ್ ಆಗಿರ್ತೀವಿ ನಾವು. ಯಾಕಂದ್ರೆ ಟಿಕೆಟ್ ಮೇಲೆ ನಂಬರ್ ಇರೋಂಗಿಲ್ಲ, ಎಲ್ಲಿ ಬೇಕಾದ್ರೆ ಹೋಗಿ ಕುಂದಿರ್ಬೋದು. ಅದ್ರ ಮೇಲೆ IPL ಆದ್ರೆ ನಂಬರಿಂಗ್ ಇರ್ತೈತಿ. ಸೊ ನಾವು ಅಲ್ಲಿ ಹೋಗಿ ಕುಂದಿರ್ತೀವಿ. ಬಟ್ ಇಲ್ಲಿ WPL ನಂಬರಿಂಗ್ ಇರೋಂಗಿಲ್ಲ ಟಿಕೆಟ್ ಮೇಲೆ. ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಕೈತಿ. ನಾವು ಮಜಾ ಮಾಡೀವಿ, ನೀವು ನೋಡಿ ಮಜಾ ಮಾಡಿರಿ. ಮ್ಯಾಚ್ ರಿಸಲ್ಟ್ ಏನಂತೇಳಿ ನಿಮ್ಗೆ ಗೊತ್ತೈತೆ ಆಲ್ರೆಡಿ. ಬಟ್ ಸ್ಟಿಲ್ ಒಂದು ಎಕ್ಸ್ಪೀರಿಯನ್ಸ್. ಎವ್ರಿ ಟೈಮ್ ಬ್ರೇಕ್ ಇರೋಲ್ಲ, ಅವಾಗ ಏನರ ಒಂದು ನಮ್ಮ RJ ಇರ್ತಾನಲ್ಲ, RJ ಯಾರಂತೇಳಿ ನಿಮ್ಗೆ ಗೊತ್ತು ಇಲ್ಲ ಅಂದರೆ ಹೇಳ್ತೀನಿ ಅವನ ಬಗ್ಗೆ. ಇವ್ರ ಹೆಸರು RJ ರಾಕೇಶ್ ಅಂತೇಳಿ. ಬಿಗ್ ಬಾಸ್ 6 ಕಂಟೆಸ್ಟೆಂಟ್ ನೀವು ನೋಡಿರ್ತೀರಿ. ಸೊ ಎವ್ರಿ ಬ್ರೇಕ್ ಟೈಮ್ದಾಗ ಏನರ ಒಂದು ಮಾಡ್ತಿರ್ತಾನವ. ಟಿವಿ ಒಳಗೆ ನೋಡೋದಕ್ಕೂ ಸ್ಟೇಡಿಯಂ ಒಳಗೆ ಲೈವ್ ನೋಡೋದಕ್ಕೂ ಮಜಾನೇ ಬೇರೆ. ಯಾಕಂದರೆ ಇಲ್ಲಿ ಅಟ್ಮಾಸ್ಫಿಯರ್, ಇಲ್ಲಿ ಕ್ರೌಡ, ಆ ಚೇರಿಂಗ್ ಆಗಲಿ ಮಸ್ತ್ ಒಂಥರ ಜೋಶ್ ಬರತ್ತೆ. ಚಲೋ ಆಡಿದ್ರೆ ಏನೋ ಜೋಶ್ ಬರುತ್ತೆ, ಚಲೋ ಆಡಿಲ್ಲ ಅಂದ್ರೆ ಜೋಶ್ ಬರುತ್ತೆ. ಬಟ್ ಆದರೂ ಬೇಕು ಮ್ಯಾಗಿನ ಮ್ಯಾಗ 6 4 ಅದು ಹೊಡೆದ್ರೆ ನಮ್ಮ ಟೀಮ್ದವ್ರು ಇನ್ನೂ ಮಜಾ ಬರುತ್ತೆ. ಅವ್ರಿಗೆ ಹುರಿದುಂಬ್ಸಕ್ಕೆ, ಅವ್ರಿಗೆ ಚೇರ್ ಮಾಡೋಕೆ. ಅದು ಸೇಮ್ ನಮ್ಮವ್ರು ಹೊಳೆ ಬೌಲಿಂಗ್ ಮಾಡಕತ್ತ ವಿಕೆಟ್ ಬಿತ್ತಂದ್ರೆ ಆಗೂ ಮಜಾ ಬರುತ್ತೆ. ಸೊ ಫೀಲ್ಡಿಂಗ್ ಒಳಗೆ ಏನಾರ ಚಲೋ ಮಾಡಿರಿ ಅಂದ್ರೆ ಎಲ್ಲರೂ ಮಂದಿ ಹುಯಿ ಅಂತೇಳಿ RCB. ಇದು ಎಲ್ಲ ಒಂಥರ ಜೋಶ್ ಇರುತ್ತೆ, ಮಸ್ತ್ ಜೋಶ್ ಇರುತ್ತೆ. ಸ್ಟೇಡಿಯಂ ಫುಲ್ ಪವರ್ ಪ್ಯಾಕ್ ಇರುತ್ತೆ. ಸ್ಟಾರ್ಟಿಂಗ್ ಮಂದಿ ಕಮ್ಮಿ ಅಂತೇಳಿ ನೀವು ನೋಡಿರ್ಬೋದು, ಸೀಟ್ಸ್ ಎಲ್ಲ ಕಾದಿರ್ತಾವೆ. ಬಟ್ ಈಗ ನೋಡ್ರಿ ಎಲ್ಲ ಸ್ಟೇಡಿಯಂ ಫುಲ್ ಆಗಿರ್ತೈತಿ. ಅದಕ್ಕೆ ಸೋಲ್ಡ್ ಔಟ್ ಆಗ್ತದೆ, ಅದಕ್ಕೆ ಜಲ್ದಿ ಆಕೈತಿ RCB ಮ್ಯಾಚಸ್. ಇದಕ್ಕೆ ಕ್ರೇಜ್ ಕಮ್ಮಿನೇ ಇಲ್ಲ. ಸೋಲಿ ಗೆಲ್ಲಿ RCB ಫಾರ್ ಎವರ್ ಬಾಸ್. ಇಲ್ಲಿ ನಿಮ್ಗೆ ತಿನ್ನೋಕೋದು ಆಪ್ಷನ್ ಇರ್ತೈತಿ. ಇಲ್ಲಿ ಕ್ಯಾಂಟೀನ್ ಇರ್ತೈತಿ, ಹೋಗಿ ತಿನ್ಬೋದು. ರೇಟ್ ಒಂಚೂರು ಆಬ್ವಿಯಸ್ಲಿ ಗೊತ್ತಿರೋ ಒಂಚೂರು ಹೆಚ್ಚಿರೋದು ಅಷ್ಟೇ, ಒಂದು 20-30 ರೂಪಾಯಿ ಹೆಚ್ಚಿರುತ್ತೆ. ಬಟ್ ವರ್ತ್, ತಿನ್ಬೋದು. ಸೊ ಇನ್ನಿಂಗ್ಸ್ ಬ್ರೇಕ್ ಒಳಗೆ ಒಬ್ಬ ಸೆಲೆಬ್ರಿಟಿ ಬರ್ತಾಳು. ಯಾರು ಅಂಥೇಳಿ ನಮ್ಮ RJ ರಾಕೇಶ್ ಹೇಳ್ತಾನೆ ನೋಡ್ರಿ. ಇದೆಲ್ಲ ನಿಮ್ಮ ಟೀಮ್ ತೋರಿಸಂಗಿಲ್ಲ, ಇದೆಲ್ಲ ಓನ್ಲಿ ಆಡಿಯನ್ಸ್, ಅಂದರೆ ಸ್ಟೇಡಿಯಂ ಬಂದ ಆಡಿಯನ್ಸ್ಗೆ ಅಷ್ಟೇ ಇದೆಲ್ಲ ಎಕ್ಸ್ಪೀರಿಯನ್ಸ್ ನೋಡೋಕೆ ಅವೈಲೇಬಲ್ ಇರ್ತೈತಿ. ಸೊ ನೀವು ಇಂಥವ್ರು ನೋಡ್ಬೇಕಂದ್ರೆ ಸ್ಟೇಡಿಯಂಗೆ ಬರ್ರಿ, ನೋಡಿರಿ, ಮಜಾ ಮಾಡಿರಿ. ಟಿಕೆಟ್ ಬುಕ್ ಮಾಡೋದು ಸ್ವಲ್ಪ ಎಕ್ಟಿಕ್ ಐತಿ, ಐ ಅಗ್ರಿ. ನೀವು ಕಂಟಿನ್ಯೂ ಚೆಕ್ ಮಾಡ್ಕೊತಿರಬೇಕು. ನಮ್ಮ ಕನ್ನಡ ಬಾವುಟ ತೊಗೊಂಬರೋದು ಮರಿಬೇಡ್ರಿ, ಯಾರೇ ಆಗಲಿ. ಕನ್ನಡ ಬಾವುಟ ತಂದ್ರಿ, ಕನ್ನಡ ಬಾವುಟ ಹಾರಿಸ್ರಿ. ಈ ಮ್ಯಾಚ್ ನಮ್ಮವ್ರು ಸೋಲ್ತಾರು, ನಿಮ್ಗೆ ಗೊತ್ತಿದ್ದ ವಿಷಯನ. ಇನ್ನೂ 2 ಮ್ಯಾಚ್ ಅದಾವು. ಪಕ್ಕ ಫೈನಲ್ದಾಗ ಹೋಗಿ ಗೆಲ್ತಾರೆ ನೋಡ್ರಿ ಬೇಕಾರೆ. ಏನಂತೀರಿ? ಈ ಸಲ ನಮ್ಮ RCB ಗೆಲ್ತಾರೆ ಇಲ್ಲೋ? ಮತ್ತೆ ಹೇಳ್ರಿ, ಕಮೆಂಟ್ ಮಾಡಿರಿ, ಕೇಳಗಲ್ಲ.